ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಮಾರ್ಕೆಟ್ನಲ್ಲಿ ತುಂಬ ವೋಲ್ಟಿಲಿಟಿ ಇದೆಯಲ್ಲ ರೀಸೆಂಟ್ ಟೈಮ್ಸಲ್ಲಿ. ಈ ವೋಲ್ಟಿಲಿಟಿನಲ್ಲೂ ನೆಗೆಟಿವ್ ನ್ಯೂಸಲ್ಲೂ ಸ್ವಲ್ಪ ಲಾರ್ಜ್ ಕ್ಯಾಪ್ ಸ್ಟಾಕ್ಸು ಬೆಸ್ಟ್ ಡಿಫೆನ್ಸಿವ್ ಸ್ಟಾಕ್ಸ್ ಅಂತ ಹೇಳ್ತಿದ್ದಾರೆ ಇ.ಟಿ. ಪ್ರೈಮ್ ಅವರು. ಅವ್ರೇನು ಹೇಳ್ತಿದ್ದಾರೆ ಅಂದರೆ ಸಿಂಜನ್ ಇಂಟರ್ನ್ಯಾಷನಲ್, ONGC, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಹೋಟೆಲ್ಸು, ಮದರ್ಸನ್ ಸುಮಿ, ಅಂಬುಜಾ ಸಿಮೆಂಟ್ಸ್, ನವೀನ್ ಫ್ಲೋರೈನ್ ಇಂಟರ್ನ್ಯಾಷನಲ್ ಈ ಸ್ಟಾಕ್ಸ್ ಆಲ್ಮೋಸ್ಟ್ ಲೈಕ್ ಡಿಫೆನ್ಸಿವ್ ಬೆಟ್ಸ್ ಅಂತ ಹೇಳ್ತಿದ್ದಾರೆ. ಅಪ್ಸೈಡ್ ಪೊಟೆನ್ಷಿಯಲ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರೋದು, ಇದರಲ್ಲಿ ಮಾರ್ಕೆಟ್ ವೋಲ್ಟಿಲಿಟಿಯಲ್ಲಿ ಭಯ ಪಡ್ತಿರೋರು ಅವ್ರು ಆಲ್ರೆಡಿ ಸ್ಟಾಕ್ಸ್ ಏನಾದರೂ ಓನ್ ಮಾಡ್ಕೊಂಡಿದ್ರೆ ಒಂದ್ಸಲಿ ನೀವು ಚೆಕ್ ಮಾಡ್ಬೋದು ಈ ಅಪ್ಸೈಡ್ ಪೊಟೆನ್ಷಿಯಲ್ ಎಲ್ಲಿವರೆಗೂ ನಾವು ವೈಟ್ ಮಾಡ್ಬೋದು ಅಂತ. ನೆಕ್ಸ್ಟ್ CLSA ಅವರು ಭಾರತೀಯ ಏರ್ಟೆಲ್ ಸ್ಟಾಕ್ನಲ್ಲಿ 31% ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಏರ್ಟೆಲ್ ಅವರು ಇನಿಷಿಯೇಟಿವ್ ತಗೊಂಡು ಟ್ಯಾರಿಫ್ ಹೈಕ್ ಜಾಸ್ತಿ ಮಾಡ್ತಾ ಬರ್ತಿದ್ದಾರಲ್ವಾ, ಇದು ನಾವು ಮಲ್ಟಿಪಲ್ ಟೈಮ್ಸ್ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಈ ಟ್ಯಾರಿಫ್ ಹೈಕ್ಸ್ ಅನ್ನೋದು ಏರ್ಟೆಲ್ ಅವರಿಗೆ ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದರಿಂದಾನೇ ಸ್ಟಾಕು ಕರೆಂಟ್ ಪ್ರೈಸ್ ಇಂದ 31% ಅಪ್ಸೈಡ್ ಟಾರ್ಗೆಟ್ ಕೊಡ್ತಿದ್ದಾರೆ CLSA ಅವರು. ನೆಕ್ಸ್ಟ್ ಸಿಪ್ಲಾದಲ್ಲಿ 4 ಬ್ರೋಕರೇಜ್ ಕಂಪನೀಸು ಟಾರ್ಗೆಟ್ಸ್ನ ಕಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಕ್ರೆಡಿಟ್ಸ್ಯೂಸ್ ಅವರಂತೂ ಸಿಪ್ಲಾ ಟಾರ್ಗೆಟ್ನ 1300 ರೂಪೀಸಿಂದ 1050 ರೂಪೀಸ್ಗೆ ಕಟ್ ಮಾಡಿದ್ದಾರೆ. ಜಫ್ರೀಸ್ ಅವರು 1100 ರೂಪೀಸಿಂದ 900 ರೂಪೀಸ್ಗೆ, JP ಮೋರ್ಗನ್ ಅವರು 1210 ರೂಪೀಸಿಂದ 1030 ರೂಪೀಸ್ಗೆ, ನೋಮರಾ ಅವರು 1095 ರೂಪೀಸಿಂದ 1036 ರೂಪೀಸ್ಗೆ ಸಿಪ್ಲಾ ಟಾರ್ಗೆಟ್ಸ್ನ ಕಟ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಸಿಪ್ಲಾದಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದ್ಸಲಿ ಈ ಇನ್ಫಾರ್ಮೇಷನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಅದಾನಿ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. 3 ಅದಾನಿ ಸ್ಟಾಕ್ಸು ಶಾರ್ಟ್ ಟರ್ಮ್ ಸರ್ವೈಲೆನ್ಸ್ ಫ್ರೇಮ್ವರ್ಕ್ಗೆ ಹೋಗಿರೋ ಥರ ಅಪ್ಡೇಟ್ ಮಾಡಿದ್ದಾರೆ. ನಿನ್ನೆನೇ ಅನ್ಕೊಂತೀನಿ ಅದಾನಿ ಎಂಟರ್ಪ್ರೈಸಸ್ಸು ಅಡಿಷನಲ್ ಸರ್ವೈಲೆನ್ಸ್ ಫ್ರೇಮ್ವರ್ಕಿಂದ ಆಚೆ ಬಂದಿದೆ. ಆ್ಯಂಡ್ ಇವತ್ತೇನು ಮಾಡಿದ್ದಾರೆ ಅಂದರೆ ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪವರ್, ಅದಾನಿ ವಿಲ್ಮರ್ ಈ 3 ಸ್ಟಾಕ್ನ ಶಾರ್ಟ್ ಟರ್ಮ್ ಅಡಿಷನಲ್ ಸರ್ವೈಲೆನ್ಸ್ ಮೆಕಾನಿಸಮ್ ಫ್ರೇಮ್ವರ್ಕ್ ಮತ್ತೆ ತಗೊಂಡು ಬಂದಿದ್ದಾರೆ. NSE ಅವರು ಈ ಸ್ಟಾಕ್ಸ್ ಮೇಲೆ ರೂಲ್ಸ್ ಇಟ್ಟಿರ್ತಾರಲ್ವಾ, ವೋಲ್ಟಿಲಿಟಿ ಇಷ್ಟೊಂದು ಮೂವ್ ಆದರೆ ಸರ್ವೈಲೆನ್ಸ್ ಇಡಬೇಕು, ಇಷ್ಟೊಂದು ವೋಲ್ಟಿಲಿಟಿ ಕಮ್ಮಿ ಆದರೆ ಮತ್ತೆ ಆ ಸರ್ವೈಲೆನ್ಸಿಂದ ಆಚೆ ಬರಬೇಕನ್ನೋ ಥರ ರೂಲ್ಸ್ ಮಾಡಿದಾರಲ್ಲ. ಬಟ್ ನನಗಂತೂ ಪರ್ಸನಲ್ ಆಗಿ ಅನಿಸ್ತಿರೋದು ಅದಾನಿ ಸ್ಟಾಕ್ಸ್ ಬೆಳೆಯುತ್ತೆ ಅಂತ ಹೇಳಿದಾಗ ಸರ್ವೈಲೆನ್ಸ್ ಸಿಸ್ಟಮ್ನ ರಿಮೂವ್ ಮಾಡ್ತಾರೆ. ಯಾವಾಗ ನೆಗೆಟಿವ್ ಸ್ಟೇಟ್ಮೆಂಟ್ ಬರುತ್ತಲ್ವಾ, ಇಮಿಡಿಯೇಟ್ಲಿ ಸರ್ವೈಲೆನ್ಸ್ ಸಿಸ್ಟಮ್ನ ಇನ್ವಾಲ್ವ್ ಮಾಡ್ತಾರೆ. ಸೊ ಇದೆಲ್ಲನೂ ನಾನು ಪರ್ಸನಲ್ ಆಗಿ ಅನ್ಕೊಂತಿರೋದು. ಬಟ್ ಆಸ್ ಎ ಮೈ ವ್ಯೂ, ಅದಾನಿ ಸ್ಟಾಕ್ಸು ಇವಾಗ ಇನ್ವೆಸ್ಟ್ ಮಾಡೋದು ಅಷ್ಟೊಂದು ರೈಟ್ ಅಲ್ಲ. ಇನ್ನೊಂದು ಅಪ್ಡೇಟು, ಸ್ವಲ್ಪ ದಿವಸಗಳಿಂದಾನೇ ನಾವು ಕೇಳ್ತಿದೀವಲ್ವಾ ಅದಾನಿ ಸ್ಟಾಕ್ಸ್ ಅವ್ರು ಪ್ಲೆಡ್ಜ್ ಮಾಡಿರೋಂಥ ಸ್ಟಾಕ್ಸ್ನೆಲ್ಲೂ ಕ್ಲಿಯರ್ ಮಾಡ್ಕೊಂತಿದ್ದಾರೆ ಅಂತ. ಆದ್ರೆ ಹೊಸದಾಗಿ ಅದಾನಿ ಟ್ರಾನ್ಸ್ಮಿಷನ್ ರಿಲೇಟೆಡ್ ಆಗಿ 0.76% ಹತ್ರ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಇಂದ ಪ್ಲೆಡ್ಜ್ಗೆ ಇವತ್ತು ಹೋಗಿರೋ ಥರ ಹೇಳ್ತಿದ್ದಾರೆ. ಅಂಡ್ ಅದಾನಿ ಗ್ರೀನ್ ರಿಲೇಟೆಡ್ ಆಗಿನೂ 0.99% ಹತ್ರ ಶೇರ್ಸ್ನ SBI ಕ್ಯಾಪಿಟಲ್ಸ್ ಅವ್ರಿಗೆ ಫೇವರ್ ಆಗಿ ಪ್ಲೆಡ್ಜ್ ಹೋಗಿರೋ ಥರ ಹೇಳ್ತಿದ್ದಾರೆ. ಮೀನ್ಸ್ ಪ್ರಮೋಟರ್ಸು ಅಡಿಷನಲ್ ಆಗಿ ಅದಾನಿ ಗ್ರೀನ್ ಅಂಡ್ ಅದಾನಿ ಟ್ರಾನ್ಸ್ಮಿಷನ್ ಪ್ಲೆಡ್ಜ್ನ ಕ್ರಿಯೇಟ್ ಮಾಡಿರೋ ಥರ ನಮಗೆ ಅಪ್ಡೇಟ್ ಬರ್ತಿದೆ. ಈ ಫೆಬ್ರವರಿ ಮಂತಲ್ಲಿ ಟೆಂಪರೇಚರ್ ಲಾಸ್ಟ್ 120 ಇಯರ್ಸ್ನಲ್ಲಿ ಹೈಯೆಸ್ಟ್ ಇರ್ತಾ ಇರೋದು. ಅಂಡ್ ಈವನ್ ಇಂಡಿಯಾ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅಪ್ಕಮಿಂಗ್ ಟೈಮ್ಸಲ್ಲಿ ಇರಬೇಕಾಗಿರೋಂಥ ಟೆಂಪರೇಚರ್ಗಂದ್ರೂ ಇಂಡಿಯಾದಲ್ಲಿ ಜಾಸ್ತಿ ಟೆಂಪರೇಚರ್ ಪರ್ಟಿಕ್ಯುಲರ್ ಆಗಿ ನಾರ್ತ್ ಈಸ್ಟ್ ಅಂಡ್ ಸೆಂಟ್ರಲ್ನಲ್ಲಿ ಜಾಸ್ತಿ ಇರುತ್ತೆ ಅನ್ನೋ ಥರ ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಅದರಿಂದಾನೇ ಮಾರ್ಚ್ ಟು ಮೇ ಇನ್ ಬಿಟ್ವೀನು ಜಾಸ್ತಿ ಟೆಂಪರೇಚರ್ ಇರೋದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದರಿಂದಾನೇ ಈ ಸಮ್ಮರ್ ರಿಲೇಟೆಡ್ ಆಗಿರುವಂಥ ಸ್ಟಾಕ್ಸ್ನಲ್ಲಿ ಒಳ್ಳೆ ಗ್ರೋತ್, ಪರ್ಟಿಕ್ಯುಲರ್ ಆಗಿ 14% ಪ್ರೀವಿಯಸ್ ಟೈಮಲ್ಲಿ ಇರುವಂಥ ಸೇಲ್ಸ್ಗಂದ್ರೂ ಈ ಸಲ ಬೆಟರ್ ಸೇಲ್ಸ್ ಇರತ್ತೆ ಅನ್ನೋ ಥರ ಜಫ್ರೀಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ಸ್ಟಾಕ್ಸ್ನ ಸಜೆಸ್ಟ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಿರೋದು ಕ್ರಾಂಪ್ಟನ್ ಕಂಪನಿಯವರು ಮಾರ್ಕೆಟ್ ಲೀಡರ್ ಆಗಿದ್ದಾರೆ ಫ್ಯಾನ್ಸ್ನಲ್ಲಿ. ಅಂಡ್ ಈವನ್ ರೆಸಿಡೆನ್ಷಿಯಲ್ ಪಂಪ್ಸಲ್ಲೂ ಅವ್ರ ರಿಲೇಟೆಡ್ ಆಗಿ ಬಿಸ್ನೆಸ್ ಇದೆ. ಅದರಿಂದಾನೇ ಕ್ರಾಂಪ್ಟನ್ನ ಅಂಡ್ ಈವನ್ ಹ್ಯಾವೆಲ್ಸ್ ಅವರು ಇದೇ ಸೆಗ್ಮೆಂಟಲ್ಲಿ ಬೆಟರ್ ಬಿಸ್ನೆಸ್ನ ಮಾಡ್ತಿದ್ದಾರೆ. ಅದರಿಂದ ಕ್ರಾಂಪ್ಟನ್, ಹ್ಯಾವೆಲ್ಸ್ ಅಂಡ್ ಈವನ್ ವೈಲ್ಪೂಲ್ ಅವರು ರೆಫ್ರಿಜರೇಟರ್, ವಾಷಿಂಗ್ ಮಿಷನ್ ಅಂಡ್ AC ತಯಾರಿ ಮಾಡ್ತಾರಲ್ವಾ, ಅದರಿಂದ ಈ ಸ್ಟಾಕ್ಸ್ನ ಈ ಸೆಗ್ಮೆಂಟ್ನಲ್ಲಿ ಇವರು ಬೆಟರ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇದರ ರಿಲೇಟೆಡ್ ಆಗಿ ಸ್ಟೆಬಿಲೈಸರ್ಸ್ ಆದರೂ ಈವನ್ ಫ್ಯಾನ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ವಿಗಾರ್ಡ್ ಅವ್ರ ಇಂಡಸ್ಟ್ರಿಗೆ ಲಾಭ ಇರುತ್ತೆ ಅಂತ. ಅಂಡ್ ಇದರ ರಿಲೇಟೆಡ್ ಆಗಿ ವೈರ್ಸ್ ಅಂಡ್ ಪೈಪ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಬೇರೆ ಕಂಪನೀಸ್ ಲೈಕ್ ಫಿನೋಲೆಕ್ಸ್ ಇಂಡಸ್ಟ್ರೀಸ್ ಆದರೂ ಅಂಡ್ AC ರಿಲೇಟೆಡ್ ಆಗಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಆಂಬರ್ ಎಂಟರ್ಪ್ರೈಸಸ್ ರಿಲೇಟೆಡ್ ಆಗಾದರೂ ಅಡ್ವಾಂಟೇಜ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಓವರ್ ಆಲ್ ಸ್ಟಾಕ್ ಲಿಸ್ಟ್ ನೀವು ಸ್ಕ್ರೀನ್ ಮೇಲೆ ಗಮನಿಸಿದ್ರೆ ಬೈ ರೆಕಮೆಂಡೇಶನ್ ನಲ್ಲಿ ಆಂಬರ್ ಎಂಟರ್ಪ್ರೈಸಸ್, ಕ್ರಾಂಪ್ಟನ್, ಗ್ರೇವಿಯಾಸ್, ಡಿಕ್ಸಾನ್ ಟೆಕ್ನಾಲಜೀಸ್ ಅಂಡ್ ಫಿನ್ಲಕ್ಸ್ ಇಂಡಸ್ಟ್ರೀಸ್, ಗ್ರಾಫೈಟ್ ಇಂಡಿಯಾ, HEG, ಕಜಾರಿಯಾ ಸಿರಾಮಿಕ್ಸ್, ಪೋಲಿಕ್ಯಾಬ್ ಇಂಡಿಯಾ, ಸುಪ್ರೀಂ ಇಂಡಸ್ಟ್ರೀಸ್, UPL ಅಂಡ್ ವಿಗಾರ್ಡ್ ಇಂಡಸ್ಟ್ರೀಸ್ನ ನೋಡ್ತಿದ್ದಾರೆ. ಅಂಡ್ ಹೋಲ್ಡ್ ನಲ್ಲಿ ಆಸ್ಟ್ರಲ್, ಹ್ಯಾವೆಲ್ಸ್, ಪೆಡಿಲೈಟ್ ಅಂಡ್ ವೈಲ್ಪೂಲ್ನ ನೋಡ್ತಿದ್ದಾರೆ. ಓವರ್ ಆಲ್ ಆಗಿ ಸಮ್ಮರ್ ರಿಲೇಟೆಡ್ ಆಗಿ ಟೆಂಪರೇಚರ್ ಬೆಳೀತಾ ಇದೆ ಅಲ್ವಾ, ಇದರ ರಿಲೇಟೆಡ್ ಆಗಿ ACs ಆದರೂ, ರಿಫ್ರಿಜರೇಟರ್ಸ್ ಆದರೂ, ಅದಕ್ಕೆ ಸಂಬಂಧಿಸಿರುವಂಥ ಸ್ಟೆಬಿಲೈಸರ್ಸ್ ಆದರೂ, ಫ್ಯಾನ್ಸ್ನ ತಯಾರು ಮಾಡುವಂಥ ಕಂಪನೀಸ್ನ, ಪೈಪ್ನ ತಯಾರು ಮಾಡುವಂಥ ಕಂಪನೀಸು ಲಾಭ ಪಡುತ್ತೆ ಅನ್ನೋ ಥರ ಜಫ್ರೀಸ್ ಅವರು ಒಂದು ನೋಟ್ನ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಕೊಟ್ಯಾಕ್ ಇನ್ಸ್ಟಿಟ್ಯೂಷನ್ ಈಕ್ವಿಟೀಸ್ ಅವರು ಟಾಟಾ ಸ್ಟೀಲ್ ರಿಲೇಟೆಡ್ ಆಗಿ 130 ರೂಪೀಸ್ ಟಾರ್ಗೆಟ್ ಕೊಡ್ತಾ ಪ್ರೆಸೆಂಟ್ ಅಂಡರ್ ವ್ಯಾಲ್ಯೂನಲ್ಲಿ ಇದೆ. ಅಂಡ್ ಇಂಡಿಯನ್ ಬಿಸ್ನೆಸ್ ಬೆಟರ್ ಆಗಿದೆ ಅಂತ, ಅಂಡ್ ಯುರೋಪ್ ಬಿಸ್ನೆಸ್ ರಿಲೇಟೆಡ್ ಆಗಿನೂ ಗ್ರೋತ್ ಕಾಣಿಸೋದಕ್ಕೆ ಪಾಸಿಬಿಲಿಟಿ ಇದೆ ಅನ್ನೋ ಥರ ನಿನ್ನೆ ಅಪ್ಡೇಟ್ ಮಾಡಿದಿರಲ್ವಾ. ಇಷ್ಟು ನೆಗೆಟಿವ್ನಲ್ಲೂ ಈ ಸ್ಟಾಕ್ಸ್ ಅಲ್ಲಿ ಗ್ರೋತ್ ಇರುತ್ತೆ ಅನ್ನೋ ಥರ ಅಪ್ಡೇಟ್ ಮಾಡಿದಿರಲ್ವಾ.
ಬಟ್ ಜಫ್ರೀಸ್ ಅವರು ಒಂದು ಎಂಟೈರ್ ಮೆಟಲ್ ಸ್ಪೇಸ್ನ ರಿಲೇಟೆಡ್ ಆಗಿ ಒಂದು ನೋಟ್ನ ರಿಲೀಸ್ ಮಾಡ್ತಾ ಟಾಟಾ ಸ್ಟೀಲ್ ರಿಲೇಟೆಡ್ ಆಗಿ $145 ಟಾರ್ಗೆಟ್ನ, ಹಿಂದಾಲ್ಕೋ ರಿಲೇಟೆಡ್ ಆಗಿ $570 ಟಾರ್ಗೆಟ್ನ ಮೆನ್ಷನ್ ಮಾಡ್ತಾ ಟಾರ್ಗೆಟ್ಸ್ ಕೊಟ್ಟಿದ್ದಾರೆ. ಏನಕ್ಕೆ ಇಷ್ಟೊಂದು ಪಾಸಿಟಿವ್ ಮೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಇದಕ್ಕೆ 5 ರೀಸನ್ಸ್ ಹೇಳ್ತಿದ್ದಾರೆ. ಒಂದು, ಚೈನಾಗೆ ಸಂಬಂಧಿಸಿರುವ ಮ್ಯಾನುಫ್ಯಾಕ್ಚರ್ PMI ಡೇಟಾ ರೀಸೆಂಟ್ ಟೈಮಲ್ಲಿ ರಿಲೀಸ್ ಆಗಿದೆ ಅಲ್ವಾ, ಅದು 11 ಇಯರ್ಸ್ ಹೈನಲ್ಲಿ ಇದೆ. ಸೊ ಮ್ಯಾನುಫ್ಯಾಕ್ಚರ್ ಜಾಸ್ತಿ ಇದೆ ಚೈನಾದಲ್ಲಿ ಅಂದರೆ ಮೆಟಲ್ ಡಿಮ್ಯಾಂಡ್ಗೂ ಬೆಳೆಯುತ್ತಲ್ವಾ, ಅದರಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಅಂಡ್ ಈವನ್ ಅದಕ್ಕೆ ತಕ್ಕ ಹಾಗೆ ಚೈನಾಗೆ ಸಂಬಂಧಿಸಿರುವ ಸ್ಟೀಲ್ ಪ್ರೈಸಸ್ಸು 2023ನಲ್ಲಿ 14% ಬೆಳೆದಿದೆ ಅಂಡ್ ಇಂಡಿಯಾಗೆ ಸಂಬಂಧಿಸಿರುವ ಸ್ಟೀಲ್ ಪ್ರೈಸಸ್ಸು 2023ನಲ್ಲಿ 8% ಬೆಳೆದಿದೆ. ಇಂಪೋರ್ಟ್ ಮಾಡಿಕೊಂಡಂಥ ಸ್ಟೀಲ್ ಪ್ರೈಸಸ್ಸಿಂದ ಸ್ಟಿಲ್ ನಮ್ಮ ಡೊಮೆಸ್ಟಿಕ್ ಸ್ಟೀಲ್ ಪ್ರೈಸಸ್ಸು 3% ಡಿಸ್ಕೌಂಟ್ನಲ್ಲಿ ಇರ್ತಾ ಇರೋದು ಇಂಡಿಯನ್ ಸ್ಟೀಲ್ ಮೇಕರ್ಸ್ಗೆ ಇನ್ನೂ ಹೆಡ್ಜ್ ಕೊಡುತ್ತಲ್ವಾ. ಏಷ್ಯಾಗೆ ಸಂಬಂಧಿಸಿರೋ ಸ್ಪ್ರೆಡ್ಸೂ ರೀಸೆಂಟ್ ಟೈಮ್ಸಲ್ಲಿ ಇಂಪ್ರೂವ್ ಆಗ್ತಿದೆ. ಇನ್ನು ಆವರೇಜ್ ಲಾಂಗ್ ಟರ್ಮ್ನಲ್ಲಿ ಕಂಪೇರ್ ಮಾಡಿದ್ರೆ 10% ಬಿಲೋನಲ್ಲಿ ಇರ್ತಾ ಇರೋದು. ಇನ್ನು ಸ್ಟೀಲ್ ಪ್ರೈಸಸ್ಸು ರಿವೈವಲ್ ಆಗೋದಕ್ಕೆ ಏಷ್ಯನ್ ಮಾರ್ಕೆಟ್ಸ್ನಲ್ಲಿ ಸ್ಕೋಪ್ ಇದೆ ಅನ್ನೋ ಥರ 2023ನಲ್ಲಿ ಸ್ಟೀಲ್ ಪ್ರೈಸಸ್ ಬೆಳೆಯುತ್ತೆ ಅಂತ ಅನ್ಕೊಂತಾರೆ ಅನ್ನೋ ಥರ ಪ್ಯಾರಲಲ್ ಆಗಿ ಇದಕ್ಕೆ ಸಂಬಂಧಿಸಿರುವ ರಾ ಮೆಟೀರಿಯಲ್ಸು ಒನ್ ಆಫ್ ದಿ ರಾ ಮೆಟೀರಿಯಲ್ ಆಗಿರೋಂಥ ಥರ್ಮಲ್ ಕೋಲ್ ರಿಲೇಟೆಡ್ ಆಗಿ ಪ್ರೈಸಸ್ಸು ಕಮ್ಮಿ ಆಗ್ತಿದೆ. ಈ ಫ್ಯಾಕ್ಟರ್ಸ್ ಎಲ್ಲನೂ ಕಾಂಬಿನೇಷನಲ್ಲಿ ತಗೊಂಡಾಗ ಸ್ಟೀಲ್ ಮೇಕರ್ಸು ಅಪ್ಕಮಿಂಗ್ ಮಂತ್ಸಲ್ಲಿ ಲಾಭ ಪಡ್ಬೋದು ಅನ್ನೋ ಥರ ಜಫ್ರೀಸ್ ಅವರೊಂದು ನೋಟ್ ರಿಲೀಸ್ ಮಾಡ್ತಾ ಟಾಟಾ ಸ್ಟೀಲ್ ಟಾರ್ಗೆಟು $145 ಅಂಡ್ ಹಿಂದಾಲ್ಕೋ ಟಾರ್ಗೆಟು $570 ಅಂತ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಒನ್ ಡೇ ಬ್ಯಾಕು ನಿನ್ನೆ ಕೊಟ್ಯಾಕ್ ಅವರು ನಿಯರ್ಲಿ $130 ಟಾರ್ಗೆಟ್ನ ಟಾಟಾ ಸ್ಟೀಲ್ಗೆ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಅಂಡ್ ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗಿ.